ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಬಿಲ್ಲಾ ರಂಗ ಭಾಷಾ ಚಿತ್ರದ ಚಿತ್ರೀಕರಣ ಬುಧವಾರದಿಂದ ಆರಂಭವಾಗಿದೆ. ಚಿತ್ರತಂಡ ಚಿತ್ರದ ಚಿತ್ರೀಕರಣ ಆರಂಭದ ಜೊತೆಗೆ ಸುದೀಪ್ ಅವರ ಫಸ್ಟ್ ಲುಕ್ ಅನ್ನು ಬಿಡುಗಡೆ ಮಾಡಿದೆ. ಚಿತ್ರದಲ್ಲಿ ಕಿಚ್ಚನ ಫಸ್ಟ್ ಲುಕ್ ಸೂಪರ್ ಆಗಿದ್ದು, ಹಿಮದ ನಡುವೆ ಸುದೀಪ್ ಅವರು ಕನ್ನಡಕ ಹಚ್ಚಿಕೊಂಡು ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಿಮದ ನಡುವೆ ದೊಡ್ಡ ಅರಮನೆ ಇದ್ದು, ಕಿಚ್ಚನ ಕನ್ನಡಕದಲ್ಲಿ ಹೊತ್ತಿ ಉರಿಯುತ್ತಿರುವ ಹಡಗಿನ ಚಿತ್ರವೊಂದು ಕಾಣಿಸಿಕೊಂಡಿದೆ. ಸುದೀಪ್ ಹಿಂಭಾಗದಲ್ಲಿ ಕಟ್ಟವೊಂದು ಇದ್ದು, ಸುದೀಪ್ ಮುಖದ ಮೇಲೆಲ್ಲ ಹಿಮಗಳು ಇರುವುದು ಕಂಡುಬಂದಿದೆ. ಹಿಮ ತುಂಬಿರುವ ಬೆಟ್ಟಗಳ ಊರಿನಲ್ಲಿ ಸುದೀಪ್ ಅವರು ಯಾತ್ರೆಗೆ ಹೊರಟ ಸಾಹಸಿಗನಂತೆ ಪೋಸ್ಟರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪೋಸ್ಟರ್ ಸಾಕಷ್ಟು ಕುತೂಹಲಗಳನ್ನು ಮೂಡಿಸಿದೆ. ಬಿಲ್ಲಾ ರಂಗ ಭಾಷಾ ದೊಡ್ಡ ಬಜೆಟ್ನೊಂದಿಗೆ ಕನ್ನಡ, ತೆಲುಗು, ಹಿಂದಿ ಮೊದಲಾದ ಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ. ಚಿತ್ರವನ್ನು ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿದ್ದು, ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಮತ್ತು KSK ಶೋ ರೀಲ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾವು ನಿರ್ಮಿಸಲಾಗುತ್ತಿದೆ. ಬಿಲ್ಲಾ ರಂಗ ಭಾಷಾ ಸಿನಿಮಾಕ್ಕಾಗಿಯೇ ಸುದೀಪ್ ಅವರು ತಮ್ಮ ದೇಹವನ್ನು ದಂಡಿಸಿದ್ದಾರೆ. ಈ ಚಿತ್ರಕ್ಕಾಗಿ ಈಗಾಗಲೇ ಸೆಟ್ ಕೆಲಸ ಮುಕ್ತಾಯವಾಗಿದ್ದು, ಬಹುತೇಕ ಸಿನಿಮಾ ಗ್ರಾಫಿಕ್ಸ್ ನಲ್ಲಿಯೇ ಇರುವ ಸಾಧ್ಯತೆ ಹೆಚ್ಚಿದೆ. ಇದಾಗಿತ್ತು ಸ್ನೇಹಿತರೆ ಬಿಲ್ಲಾ ರಂಗ ಭಾಷಾದಲ್ಲಿ ಕಿಚ್ಚನ ಫಸ್ಟ್ ಲುಕ್ ವಿವರಣೆ. ಮತ್ತೊಂದು ವಿಡಿಯೋಗಳಿಂದ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.